ನಮ್ಗೆ ಏನು ಈಗ ಕಡಿಮೆ ಸಂಬಳ ಸಿಗ್ತಾ ಇದೆಯೋ ಆ ಸಂಬಳನ ನಾವೊಂದು ಕನಿಷ್ಠ ವೇತನ ಅಂತ ಫಿಕ್ಸ್ ಮಾಡ್ಕೊಳ್ಳೋವರೆಗೂ ನಾವು ಹೋರಾಟ ಬಿಡೋದು ಬೇಡ. ನಾವು ಇಂಥ ದಿನ ಅಂತ ಹೋರಾಟ ಫಿಕ್ಸ್ ಮಾಡಿಬಿಟ್ಟು ಹೋರಾಟ ಕುತ್ಕೊಳ್ಳೋಣ, ಎಲ್ಲರೂ ಫ್ರೀಡಮ್ ಪಾರ್ಕಲ್ಲಿ ಕುತ್ಕೊಳ್ಳೋಣ. ಈ ಏನು ಹೋರಾಟ ಇದೆಯೋ ನಮಗೆ ಈಡೇರಿಸೋವರೆಗೂ ಈ ಹೋರಾಟ ಬಿಡೋದು ಬೇಡ. ದಯವಿಟ್ಟು ನಿಮ್ಮೆಲ್ಲ ಸಹಕಾರ ಮತ್ತೆ ಈ ಥರ ಏನು ಸಪೋರ್ಟು ಇದೇ ಥರ ಇರಬೇಕು. ನಮಸ್ಕಾರ ಸರ್, ನಾವು ಕರ್ನಾಟಕ ರಾಜ್ಯ ಕೆಪಿಟಿಸಿಎಲ್ ಮತ್ತು ಎಸ್ಕಾಂ ಹೊರಗುತ್ತಿಗೆ ನೌಕರರ ಹಿತರಕ್ಷಣಾ ವೇದಿಕೆ ಸಂಘದ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಮಾತಾಡೋದು. ನಮ್ಮಲ್ಲಿ ಐಡಿಯಾ ಇನ್ಫಿನಿಟಿ ಅಂತ ಬೆಸ್ಕಾಮಲ್ಲಿ ಐಡಿಯಾ ಇನ್ಫಿನಿಟಿಯಿಂದ ಮೀಟರ್ ರೀಡರ್ಗಳಿದ್ದಾರೆ. ಆ ಮೀಟರ್ ರೀಡರ್ಗಳು ಪ್ರತಿ ತಿಂಗಳು 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಬಿಲ್ ಕೊಡುವಂಥ ಕೆಲಸ ಅವ್ರದ್ದು. ಈ ಒಂದು ಕಾರ್ಮಿಕರಿಗೆ ತುಂಬ ಲೋಪದೋಷಗಳಿದೆ. ಅಂದರೆ ಐಡಿಯಾ ಇನ್ಫಿನಿಟಿಯಿಂದ ಏನಂದರೆ, ಒಂದು ಅವರು ID ಕಾರ್ಡ್ ಕೊಟ್ಟಿಲ್ಲ, ಒಂದು ಸ್ಯಾಲ್ರಿ ಸ್ಲಿಪ್ ಕೊಟ್ಟಿಲ್ಲ, ಮತ್ತು ನಿರ್ದಿಷ್ಟವಾದಂಥ ಒಂದು ಸಂಬಳ ನೀಡ್ತಾ ಇಲ್ಲ. ಮತ್ತು ಈಗ ರೀಡಿಂಗ್ ಮಾಡೋ ಸಮಯದಲ್ಲಿ ನಾಯಿ ಕಚ್ಚೋಂಥದ್ದು, ಈ ಕಡ್ಜಗಳು ಕಚ್ಚೋಂಥದ್ದು, ಮತ್ತು ಈಗ ಡಿಸ್ಕನೆಕ್ಷನ್ ಮಾಡೋ ಸಮಯದಲ್ಲಿ ಈ ನಮ್ಮ ಯಾರಾದರೂ ಕೆಲವೊಂದು ಏರಿಯಾಗಳಲ್ಲಿ ಹಿಡ್ಕೊಂಡು ಹೊಡೆದೇ ಬಿಟ್ಟಿದ್ದಾರೆ. ಈ ಥರ ಎಲ್ಲ ಒಂದು ಲೋಪದೋಷಗಳಿದ್ದರು. ನಮ್ಮ ಕಾರ್ಮಿಕರುಗಳು ತುಂಬ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಇವ್ರುಗಳಿಗೆ ಸಿಗ್ತಾ ಇರ್ತಂಥ ಒಂದು ಸಂಬಳ ತುಂಬ ಕಡಿಮೆ, ಅಂದರೆ ಅತಿ ಕಡಿಮೆ. ನಮ್ಮ ಬೆಸ್ಕಾಮಿಂದ ಈ ಒಂದು ಐಡಿಯಾ ಇನ್ಫಿನಿಟಿ ಅವ್ರಿಗೆ 16 ರೂಪಾಯಿ 21 ಪೈಸೆ ಒಂದು ಬಿಲ್ಗೆ ಕೊಡ್ತಾ ಇದ್ದಾರೆ. ಆದರೆ ಅವರು ನಮಗೆ ಭಿಕ್ಷೆ ರೂಪದಲ್ಲಿ 3 ರೂಪಾಯಿ 25 ಪೈಸೆ ಏನೋ ಕೊಡ್ತಾ ಇದ್ದಾರೆ. ಇಷ್ಟು ಅನ್ಯಾಯ ಆಗ್ತಾ ಇದೆ ನಮಗೆ. ಇದೇನಾದರೂ ಕೇಳೋಕ್ಕೆ ಅಂತ ಅವರು ಮ್ಯಾನೇಜರ್ಗೆ ಫೋನ್ ಮಾಡಿದ್ರೆ ಯಾರು ಫೋನ್ ತೆಗಿತಾ ಇಲ್ಲ, ಮತ್ತು ಐಡಿಯಾ ಆಫೀಸ್ಗೆ ಹೋದ್ರೆ ಒಳಗಡೆ ಬಿಡಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು ಅಂತ ನಮಗೆ ದಿಕ್ಕೆ ತೋರಿಸಿದಂಗಾಗಿ ಇದು ಪ್ರಶ್ನೆ ಮೊರೆ ಹೋಗ್ತಾ ಇದ್ದೀವಿ. ಆದ್ದರಿಂದ ಈಗ ನಾವು ಕೆಪಿಟಿಸಿಎಲ್ ಮತ್ತು ಎಸ್ಕಾಂ ಹೊರಗುತ್ತಿಗೆ ನೌಕರರ ಹಿತರಕ್ಷಣಾ ವೇದಿಕೆಯಿಂದ ನಾವು ಈ ಐಡಿಯಾ ಇನ್ಫಿನಿಟಿ ಏನಾದರೂ ನಮ್ಮ ಸಮಸ್ಯೆಗಳಿಗೆ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂತಂದರೆ ನಾವು ಫ್ರೀಡಮ್ ಪಾರ್ಕಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಗೌರವಾಧ್ಯಕ್ಷರಾದ ಮೇಲ್ಕೋಟೆ ಬೆಟ್ಸಮ್ಮೇಗೌಡರಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ MS ಲೀಲಾಸಾಗರ್ ಅವರಿದ್ದಾರೆ. ಎಲ್ಲರ ಒಂದು ನಮ್ಮ ಸಂಘದ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡೋದಂತೂ ಖಚಿತ. ಏನಾದರೂ ನಮ್ಮ ಎಂಪ್ಲಾಯೀಸ್ಗಳಿಗೆ ಯಾರಿಗಾದ್ರೂ ಸಮಸ್ಯೆ ಆದರೆ ಐಡಿಯಾ ಇನ್ಫಿನಿಟಿ ಅವರೇ ನೇರ ಹೊಣೆ ಆಗಿರ್ತಾರೆ. ಇದಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇನು ಸಮಸ್ಯೆಗಳಾಗ್ತವೆ, ಏನಾಗ್ತದೆ? ಮನೆಗಳ ಹತ್ರ ಬಿಲ್ ಕೊಡ್ಲಿಕ್ಕೆ ಹೋದಾಗ ನಾಯಿ ಕಚ್ಚುತ್ತೆ. ಮತ್ತು ಈಗ ನಮ್ಮನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ. ಅಲ್ಲಿ ಏರಿಯಾ ತೋರಿಸೋರು ನಮಗೆ ಇರೋಲ್ಲ. ಮತ್ತು ನಮಗೆ ಸರಿಯಾದ ಸಂಬಳ ಬರ್ತಾಯಿಲ್ಲ. ಅಲ್ಲಿ ನಮಗೆ ಒಂದು ಬಿಲ್ಗೆ 16 ರೂಪಾಯಿ 75 ಪೈಸೆ ಇಂಧನ ಇಲಾಖೆ ಐಡಿಯಾ ಇನ್ಫಿನಿಟಿ ಅನ್ನೋ ಒಂದು ಸಂಸ್ಥೆ ಕೊಡ್ತಿದೆ. ಬಟ್ ಇವರು ನಮಗೆ 3 ರೂಪಾಯಿ ಕೊಡ್ತಿದ್ದಾರೆ. ಒಂದು MRಗೆ ಇಂಧನ ಇಲಾಖೆ ಐಡಿಯಾ ಇನ್ಫಿನಿಟಿ ಸಂಸ್ಥೆ ಕೊಡ್ತಾ ಇರೋದು 70,000 ರಿಂದ 75,000 ರೂಪಾಯಿ. ಇವರು ನಮಗೆ ಕೊಡ್ತಾ ಇರೋದು ಐಡಿಯಾ ಇನ್ಫಿನಿಟಿಯವರು 14,000 ರೂಪಾಯಿ. ಈ ಥರ ಐಡಿಯಾ ಇನ್ಫಿನಿಟಿಯಿಂದ ನಮಗೆ ಅನ್ಯಾಯ ಆಗ್ತಿದೆ. ಈ ಐಡಿಯಾ ಇನ್ಫಿನಿಟಿ ಕಂಪ್ನಿನ ಇಂಧನ ಇಲಾಖೆ ಬ್ಲ್ಯಾಕ್ ಲಿಸ್ಟ್ ಹಾಕಿ ನಮ್ಮನ್ನ ಇನ್ಸೋರ್ಸ್ ಮಾಡಿಕೊಂಡು ನೇರವಾಗಿ ನಮಗೆ ವೇತನ ಕೊಟ್ಟರೆ, ಸರ್ಕಾರನೇ ಹೇಳಿದೆ, ಇಂಧನ ಇಲಾಖೆ ಕೂಡ ಹೇಳಿದೆ, 5% ಸೇವಾ ಶುಲ್ಕ, 15% GST ಉಳಿತಾಯ ಆಗುತ್ತೆ ಅಂತ ಆರ್ಥಿಕ ಇಲಾಖೆನೇ ಹೇಳಿ ಒಟ್ಟು 23% ಸರ್ಕಾರಕ್ಕೆ ನಮ್ಮನ್ನ ಇನ್ಸೋರ್ಸ್ ಮಾಡ್ಕೊಳ್ಳೋದ್ರಿಂದ ಉಳಿತಾಯ ಆಗುತ್ತೆ. ನಮ್ಮನ್ನ ತಗೊಳ್ಳೋದ್ರಿಂದ ಆರ್ಥಿಕವಾಗಿ ಇಂಧನ ಇಲಾಖೆಗೆ ಹೊರೆ ಆಗೋದಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಅನಿಲ್ ಅಂತ. ನಾನು ಬೈಕ್ ತಗೊಂಡು ಸ್ವಲ್ಪ ಮುಂದೆ ಬನ್ನಿ, ನೀವು ಈಗಲ್ಲ ಅಲ್ಲ ಬನ್ನಿ, ಇನ್ನೂ ಮುಂದೆ ಬನ್ನಿ. ಮಾತಾಡಿ ಸರ್, ನನ್ನ ಹೆಸರು ವಿಜಯ್ ಅಂತ ಹೇಳ್ಬಿಟ್ಟು 6 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಸರ್. 6 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಸಿಗೋದು ಸ್ಯಾಲ್ರಿ 15,000 ರಿಂದ 16,000 ರೂಪಾಯಿ. ಯಾವಾಗಿಂದ ಸ್ಟಾರ್ಟಿಂಗಿಂದ ನಾನು ಸ್ಯಾಲ್ರಿ ಏನಿದೆ 6 ವರ್ಷದಿಂದ ಅದೇ ಸ್ಯಾಲ್ರಿ ಸರ್. ಏನೂ ಇಂಕ್ರಿಮೆಂಟ್ ಮಾಡಿಲ್ಲ, ಏನೂ ಇಲ್ಲ, ಬೋನಸ್ಸು ಇಲ್ಲ, ಏನೂ ಇಲ್ಲ ಸರ್. ತುಂಬ ನಮಗೆ ಏನು ಅಂತ ಹೇಳಿದರೆ ಕಡಿಮೆ ಸ್ಯಾಲ್ರಿ ಸರ್. ಮೇನ್ ಕಾನ್ಸೆಪ್ಟು ಕಡಿಮೆ ಸ್ಯಾಲ್ರಿ, ಜಾಸ್ತಿ ಕೆಲಸ ಸರ್. ಅಂದರೆ ಅಷ್ಟು ರಿಸ್ಕ್ ಇದೆ ಸರ್. ಅಂದರೆ ಬಿಲ್ ಕೊಡೋದು ಒಂದೇ ಅಲ್ಲ ಸರ್, ನಮ್ಮದು ಡಿಸ್ಕನೆಕ್ಷನ್ ಮಾಡಬೇಕು, ಪ್ರತಿಯೊಂದು ಕಲೆಕ್ಟ್ ಮಾಡಬೇಕು. ಎಕ್ಸಾಂಪಲ್ ಒಂದು ಅಂತ ಹೇಳಿದರೆ, ಈಗ ವೇಕೆಂಟ್ ಇರ್ತಾವೆ ಸರ್, ಖಾಲಿ ಇರ್ತಾವೆ ಮನೆ, ಅವು ಈಗ ಕಲೆಕ್ಟ್ ಮಾಡ್ಬೇಕು ನಾವು. ಅಂದರೆ ಇರಲ್ಲ, ಅಂದರೆ ಏನು ಅಂತ ಹೇಳಿದರೆ ಈಗ ಡೆಪಾಸಿಟ್ಗಿಂತ ಕ್ರಾಸ್ ಆಗ್ತವೆ. ಅಂದರೆ 2-3 ತಿಂಗಳು 5 ಅಂದರೆ ಮಂತನ್ನು ಇದಾದರೆ ನಮಗೆ ಅದನ್ನು ಕಲೆಕ್ಟ್ ಮಾಡೋಕ್ಕೆ ನಮಗೆ ಆಗಲ್ಲ. ಅಂದರೆ ಅಷ್ಟು ಕಷ್ಟ ಇದೆ. ನಮಸ್ಕಾರ, ನನ್ನ ಹೆಸರು ಶರೀಫ್ ಅಂತ ಅಂದ್ಬಿಟ್ಟು. ಈಗ 1 ರಿಂದ 15 ತಾರೀಕುವರೆಗೂ ನಾವು ಬಿಲ್ ಕೊಡೋಕೆ ಹೋಗ್ತೀವಿ. ಬಿಲ್ ಕೊಡೋಕೆ ಹೋದಂಥ ಸಂದರ್ಭದಲ್ಲಿ ಕೆಲವು ಮನೆಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಕೆಲವರು ಓನರ್ಗಳು ನಾಯಿ ಎಲ್ಲ ಸಾಕಿರ್ತಾರೆ. ಬಟ್ ನಾವು ಹೋದಂಥ ಸಂದರ್ಭದಲ್ಲಿ ನಾಯಿಗಳನ್ನ ಯಾರು ಹಿಡ್ಕೊಳಲ್ಲ.
ಆವಾಗ ನಾಯಿಗಳು ಕಚ್ಚಿದ್ರು ನಮಗೆ ಈ ಐಡೆಂಟಿಫಿಟಿಯಿಂದ ಯಾವುದೇ ಪರಿಹಾರ ಸಿಕ್ಕಿಲ್ಲ. ನಾನು ನಾಯಿ ಕಚ್ಚಿಸ್ಕೊಂಡಾಗ 2 ತಿಂಗಳು ರಜೆ ಮಾಡಿದೆ. ಇಲ್ಲಿವರೆಗೂ ನಮಗೆ ರಜೆ ಮಾಡಿದಾಗೂ ಯಾರೂ ನಮಗೆ ಏನು ಪರಿಹಾರ ಏನು ಕೊಟ್ಟಿಲ್ಲ ಐಡೆಂಟಿಫಿಟಿ ಅವರು. ಮತ್ತು ಇವರು ಕೊಡುವಂಥ ಸಂಬಳನೂ ನಮಗೆ ಸಾಕಾಗ್ತಿಲ್ಲ. ಇವಾಗ 13,000 14,000 ಕೊಟ್ಟರೆ ಮನೆ ಬಾಡಿಗೆನೇ 7-8 ಸಾವಿರ ಕೊಡ್ಬೇಕು ನಾವು. ಮನೆ ಬಾಡಿಗೆ ಪೆಟ್ರೋಲ್ ಕಾಸು ಒಂದು ತಿಂಗಳಿಗೆ 4ರಿಂದ 5 ಸಾವಿರ ಪೆಟ್ರೋಲ್ ಕಾಸು ಬೇಕು. ಮತ್ತು 1ರಿಂದ 15ವರೆಗೂ ಬಿಲ್ ಕೊಟ್ಟರೆ ತಿರ್ಗಿ 15ರಿಂದ 30ವರೆಗೂ ಬಿಲ್ ಡಿಸ್ಕನೆಕ್ಷನ್ ಮಾಡೋಕೆ ಅಡ್ಡಾಡಬೇಕು. ಆ ಅಡ್ಡಾಡಿದಂಥ ಟೈಮಲ್ಲೂ ಯಾರೂ ನಮಗೆ ಸಹಾಯಕವಾಗಿ ಯಾರೂ ಲೈನ್ಮೆನ್ನು ಬರೋಲ್ಲ. ಅದು ಕೆಲಸ ನಾವೇ ಮಾಡಬೇಕು. ಹಾಗಾಗಿಬಿಟ್ಟು ಇದಕ್ಕೆ ಐಡೆಂಟಿಫಿಟಿ ಕಡೆಯಿಂದ ನಮಗೆ ಯಾವುದೇ ರೀತಿಯಾದ ಸೌಲಭ್ಯ ಇನ್ನೂ ಇಲ್ಲ. ಮತ್ತು ಬೋನಸ್ ಅಂತಾರೆ, ಯಾವ ಬೋನಸ್ಸು ಕೊಡೋಲ್ಲ ಅದು. ಮತ್ತು ಇವಾಗ ಕೆಲವು ಟೈಮಲ್ಲಿ ಪೇಮೆಂಟು ಲೇಟ್ ಆಗುತ್ತೆ. ಹಾಗೆ ಇಷ್ಟ ಕೂಡ ಸಮಸ್ಯೆ ಇದೆ ನಮಗೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.